ಅಂಬಾರಗೊಡ್ಲುನಿಂದ ಕಳಸವಳ್ಳಿಗೆ ಲಾಂಜ್ ಮೂಲಕ ಬಂದಂಥ ಜನರು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗಬೇಕಲ್ಲ, ಹೋಗೋದಕ್ಕೆ ಆಸರೆಯಾಗಿದ್ದು ಈ ಜೀಪ್ಗಳು. ಸುಮಾರು 60 ವರ್ಷಗಳಿಂದ ಇಲ್ಲಿ ಈ ಜೀಪ್ಗಳು ಅಂದರೆ ಬೇರೆ ಬೇರೆ ಸಿಬ್ಬಂದಿಗಳಿದ್ರು. ಇಲ್ಲಿ ಜನರನ್ನ ಅವರವರ ಸ್ಥಳಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು. ಯಾರೋ ಆಸ್ಪತ್ರೆಗೆ ಹೋಗೋರು ಈ ಲಾಂಚಲ್ಲಿ ಬಂದರೂ ಕೂಡ ತಕ್ಷಣಕ್ಕೆ ಇವರಲ್ಲಿ ಸೇವೆ ರೀತಿಯಲ್ಲಿ ಮಾಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗೋರಾಗಿರ್ಬೋದು ಅಥವಾ ಈ ಕಡೆಯಿಂದ ಆ ಕಡೆಗೆ ಯಾರೇ ಹೋಗೋರಾದರೂ ಕೂಡ ಇವರಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು. ಈಗ ಈ ಸೇತುವೆ ಆಗಿರುವಂಥ ಖುಷಿ ಅವರಲ್ಲಿ ಒಂದು ಕಡೆಯಲ್ಲಿದ್ದರೆ, ನಮಗೆ ಸ್ವಾತಂತ್ರ್ಯ ಸಿಕ್ತು 60 ವರ್ಷಗಳ ನಂತರ ಅನ್ನುವ ಒಂದು ಖುಷಿಯಲ್ಲಿದ್ದರೆ, ಮತ್ತೊಂದು ಕಡೆಯಲ್ಲಿ ಇನ್ನು ಮುಂದೆ ಜನರು ಮತ್ತು ನಮಗೂ ಇರುವಂಥ ಆ ಒಡನಾಟ, ಆ ಒಂದು ಕನೆಕ್ಷನ್ ಇಲ್ಲಿಗೆ ಕಟ್ಟಾಗುತ್ತಲ್ಲ, ನಮಗೆ ಮುಂದೇನು ಜೀವನ, ನಮ್ಮ ಬದುಕು ಬವಣೆ ಏನು ಅನ್ನುವ ಒಂದು ಆತಂಕವೂ ಕೂಡ ಅವರಲ್ಲಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ನೋಡಿ, ಈ ಜೀಪನ್ನು ಓಡಿಸುವಂಥ ಇಲ್ಲಿನ ಸಿಬ್ಬಂದಿ ನನ್ನ ಜೊತೆಲಿದ್ದಾರೆ, ಅವ್ರು ಮಾತಾಡ್ತೀನಿ. ತಮ್ಮ ಹೆಸರು ಸರ್? ಸರ್ ಮಹೇಶ್ ಅಂತೇಳಿ, ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷರು ನಾವು. ತಾವು ಎಷ್ಟು ವರ್ಷದಿಂದ ಇಲ್ಲಿ ಜೀಪನ್ನು ಓಡಿಸ್ತೀವಿ? 25ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 25 ವರ್ಷಗಳ ಕಾಲದಿಂದ ಇಲ್ಲಿಂದ ನಾವು ಏನು ಭಕ್ತರು ಶರಾವತಿ ಇದೆಲ್ಲ ಸೇತುವೆಯಲ್ಲಿ ಲಾಂಚಲ್ಲಿ ಬರ್ತಾ ಇದ್ರು, ಆ ಭಕ್ತರನ್ನ ಸಿಗಂದೂರಿಗೆ ಇದು ಮಾಡಿಕೊಂಡು ಅದರಿಂದನೇ ನಾವು ಬದುಕು ಮತ್ತು ಜೀವನ. ಐತಿಹಾಸಿಕ ಸೇತುವೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ, ನಿಮ್ಮೆಲ್ಲರ ಕನಸು. ನೀವು ಕೂಡ ಆ ಹಿನ್ನೀರಿನ ಸಂತ್ರಸ್ತರು ಕೂಡ. ಎಷ್ಟು ಖುಷಿ ಇದೆ ಸರ್? ಸರ್, ಸೇತುವೆ ಆಗಿರೋದು ನಮ್ಗೆ ತುಂಬ ಸಂತೋಷ ಇದೆ. 60 ವರ್ಷದಿಂದ ನಮ್ಮ ಬದುಕು ಕಗ್ಗತ್ತಲೆಯಲ್ಲಿತ್ತು, ಒಂದು ದ್ವೀಪದಲ್ಲಿದ್ವಿ. ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗಲಿಲ್ಲ. ಇನ್ನಾದರೂ ಸೇತುವೆ ಬಂದು ಈ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು. ದೂರ ಹಕ್ಕೊತ್ತಾಯಕ್ಕೆ ಶಿವಮೊಗ್ಗಕ್ಕೆ ಹೋದವರು ನಾವು ಹೋಗಿದ್ದೀವಿ, ಎಲ್ಲ ಜೀಪ್ನವರು ಕೂಡ. ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋಗಿದ್ದೇವೆ. ಸೇತುವೆ ಆಗಿರೋದು ತುಂಬ ಸಂತೋಷ ಇದೆ. ಎಂತೆಂಥ ಸಂದರ್ಭಗಳು ತಮ್ಮ ಕಣ್ಮುಂದೆ ಇದೆ ಸರ್? ಈ 25 ವರ್ಷದ ತಮ್ಮ ಈ ಒಂದು ವೃತ್ತಿ ಜೀವನದಲ್ಲಿ ಅಥವಾ ಜನರನ್ನ ತಲುಪಿಸುವಂಥ ಕಾರ್ಯದಲ್ಲಿ ಎಂತೆಂಥ ಪರಿಸ್ಥಿತಿಗಳು, ಎಂತೆಂಥ ಸಂದರ್ಭಗಳನ್ನು ತಾವು ಎದುರಿಸಿದ್ದೀರಿ ಸರ್? ಲಾಂಚ್ನಲ್ಲಿ ಬಂದಂಥ ಭಕ್ತರು ತುಂಬ, ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿರೋದು, ನೀರಿನಲ್ಲಿ ಪಿಟ್ಸ್ ಬಂದಿರೋದು, ಇಂಥವ್ರನ್ನ ತತ್ಕ್ಷಣದಲ್ಲಿ ಅವಾಗ ಆಂಬುಲೆನ್ಸ್ ಏನೂ ಇರಲಿಲ್ಲ, ನಮ್ಮದೇ ಜೀಪಲ್ಲಿ ದೂರದ ಆಸ್ಪತ್ರೆಗೆಲ್ಲ ಸೇರಿಸಿ ಎಲ್ಲ ಇದು ಮಾಡಿದ್ದೀವಿ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟೋ ಜೀವಗಳು ಈ ನೀರಿನಲ್ಲಿ ಮುಳುಗೋದು, ಸ್ನಾನ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ಜೀವದ ಆಸೆಯನ್ನು ತೊರೆದು ನೀರಲ್ಲಿ ಹಾರಿ ಕೆಲವ್ರನ್ನ ರಕ್ಷಣೆ ಮಾಡಿದ್ದೀವಿ. ಇನ್ನು ಕೆಲವರು ತೀರೋದ್ರು. ಅಂಥವ್ರ ಬಾಡಿಯನ್ನು ಕೂಡ ನಾವೆಲ್ಲರೂ ಸೇರಿ ಇದು ಮಾಡಿ ಎತ್ಕೊಟ್ಟಿದ್ದೀವಿ. ಆದರೆ ನಮ್ಗೆ ಸರ್ಕಾರ ನಮ್ಮತ್ತ ಗಮನ ಹರಿಸಿ ಏನಾದರೂ ನಮ್ಗೆ ಬದಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀನಿ ಸರ್. ನೋಡಿ, ಸುಮಾರು 25-30 ವರ್ಷ ಇಲ್ಲಿ ಕೆಲಸ ಅಂತ ಹೇಳಿದರೆ ಹುಡುಗಾಟಿಕೆ ವಿಚಾರ ಅಲ್ಲ ಅದು. ಅವರ ಬದುಕು, ಅವರ ಜೀವನ, ಅವರೆಲ್ಲವೂ ಕೂಡ ಸರ್ವಸ್ವವನ್ನು ಇಲ್ಲಿ ತೆಗೆದಿದ್ದಾರೆ ಅವರು. ಈ ಸೇತುವೆ ಆಗಿರೋದು, ನಾವು ಕತ್ತಲಿಂದ ಬೆಳಕಿಗೆ ಬಂದಿದ್ದೀವಿ, ಹಾಗೆ ನಮ್ಮ ಬದುಕು ಮುಂದೆ ಕತ್ತಲಾಗಬಾರ್ದು ಅನ್ನೋದು ಅವರೆಲ್ಲರ ವಿಚಾರ ಆಗಿದೆ. ಹಾಗಾಗಿ ಏನಾದರೂ ಒಂದು ಬದಲಿ ವ್ಯವಸ್ಥೆ ನಮಗೆ ಮಾಡಿಕೊಡಿ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ, ಶಿವಮೊಗ್ಗದಲ್ಲಿ. ನಮಸ್ಕಾರ, ಜೈ ಹಿಂದ್. ಅಂಬಾರಗೊಡ್ಲುನಿಂದ ಕಳಸವಳ್ಳಿಗೆ ಲಾಂಜ್ ಮೂಲಕ ಬಂದಂಥ ಜನರು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗಬೇಕಲ್ಲ, ಹೋಗೋದಕ್ಕೆ ಆಸರೆಯಾಗಿದ್ದು ಈ ಜೀಪ್ಗಳು. ಸುಮಾರು 60 ವರ್ಷಗಳಿಂದ ಇಲ್ಲಿ ಈ ಜೀಪ್ಗಳು ಅಂದರೆ ಬೇರೆ ಬೇರೆ ಸಿಬ್ಬಂದಿಗಳಿದ್ರು. ಇಲ್ಲಿ ಜನರನ್ನ ಅವರವರ ಸ್ಥಳಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು. ಯಾರೋ ಆಸ್ಪತ್ರೆಗೆ ಹೋಗೋರು ಈ ಲಾಂಚಲ್ಲಿ ಬಂದರೂ ಕೂಡ ತಕ್ಷಣಕ್ಕೆ ಇವರಲ್ಲಿ ಸೇವೆ ರೀತಿಯಲ್ಲಿ ಮಾಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗೋರಾಗಿರ್ಬೋದು ಅಥವಾ ಈ ಕಡೆಯಿಂದ ಆ ಕಡೆಗೆ ಯಾರೇ ಹೋಗೋರಾದರೂ ಕೂಡ ಇವರಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು. ಈಗ ಈ ಸೇತುವೆ ಆಗಿರುವಂಥ ಖುಷಿ ಅವರಲ್ಲಿ ಒಂದು ಕಡೆಯಲ್ಲಿದ್ದರೆ, ನಮಗೆ ಸ್ವಾತಂತ್ರ್ಯ ಸಿಕ್ತು 60 ವರ್ಷಗಳ ನಂತರ ಅನ್ನುವ ಒಂದು ಖುಷಿಯಲ್ಲಿದ್ದರೆ, ಮತ್ತೊಂದು ಕಡೆಯಲ್ಲಿ ಇನ್ನು ಮುಂದೆ ಜನರು ಮತ್ತು ನಮಗೂ ಇರುವಂಥ ಆ ಒಡನಾಟ, ಆ ಒಂದು ಕನೆಕ್ಷನ್ ಇಲ್ಲಿಗೆ ಕಟ್ಟಾಗುತ್ತಲ್ಲ, ನಮಗೆ ಮುಂದೇನು ಜೀವನ, ನಮ್ಮ ಬದುಕು ಬವಣೆ ಏನು ಅನ್ನುವ ಒಂದು ಆತಂಕವೂ ಕೂಡ ಅವರಲ್ಲಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ನೋಡಿ, ಈ ಜೀಪನ್ನು ಓಡಿಸುವಂಥ ಇಲ್ಲಿನ ಸಿಬ್ಬಂದಿ ನನ್ನ ಜೊತೆಲಿದ್ದಾರೆ, ಅವ್ರು ಮಾತಾಡ್ತೀನಿ. ತಮ್ಮ ಹೆಸರು ಸರ್? ಸರ್ ಮಹೇಶ್ ಅಂತೇಳಿ, ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷರು ನಾವು. ತಾವು ಎಷ್ಟು ವರ್ಷದಿಂದ ಇಲ್ಲಿ ಜೀಪನ್ನು ಓಡಿಸ್ತೀವಿ? 25ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 25 ವರ್ಷಗಳ ಕಾಲದಿಂದ ಇಲ್ಲಿಂದ ನಾವು ಏನು ಭಕ್ತರು ಶರಾವತಿ ಇದೆಲ್ಲ ಸೇತುವೆಯಲ್ಲಿ ಲಾಂಚಲ್ಲಿ ಬರ್ತಾ ಇದ್ರು, ಆ ಭಕ್ತರನ್ನ ಸಿಗಂದೂರಿಗೆ ಇದು ಮಾಡಿಕೊಂಡು ಅದರಿಂದನೇ ನಾವು ಬದುಕು ಮತ್ತು ಜೀವನ. ಐತಿಹಾಸಿಕ ಸೇತುವೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ, ನಿಮ್ಮೆಲ್ಲರ ಕನಸು. ನೀವು ಕೂಡ ಆ ಹಿನ್ನೀರಿನ ಸಂತ್ರಸ್ತರು ಕೂಡ. ಎಷ್ಟು ಖುಷಿ ಇದೆ ಸರ್? ಸರ್, ಸೇತುವೆ ಆಗಿರೋದು ನಮ್ಗೆ ತುಂಬ ಸಂತೋಷ ಇದೆ. 60 ವರ್ಷದಿಂದ ನಮ್ಮ ಬದುಕು ಕಗ್ಗತ್ತಲೆಯಲ್ಲಿತ್ತು, ಒಂದು ದ್ವೀಪದಲ್ಲಿದ್ವಿ. ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗಲಿಲ್ಲ. ಇನ್ನಾದರೂ ಸೇತುವೆ ಬಂದು ಈ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು. ದೂರ ಹಕ್ಕೊತ್ತಾಯಕ್ಕೆ ಶಿವಮೊಗ್ಗಕ್ಕೆ ಹೋದವರು ನಾವು ಹೋಗಿದ್ದೀವಿ, ಎಲ್ಲ ಜೀಪ್ನವರು ಕೂಡ. ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋಗಿದ್ದೇವೆ. ಸೇತುವೆ ಆಗಿರೋದು ತುಂಬ ಸಂತೋಷ ಇದೆ. ಎಂತೆಂಥ ಸಂದರ್ಭಗಳು ತಮ್ಮ ಕಣ್ಮುಂದೆ ಇದೆ ಸರ್? ಈ 25 ವರ್ಷದ ತಮ್ಮ ಈ ಒಂದು ವೃತ್ತಿ ಜೀವನದಲ್ಲಿ ಅಥವಾ ಜನರನ್ನ ತಲುಪಿಸುವಂಥ ಕಾರ್ಯದಲ್ಲಿ ಎಂತೆಂಥ ಪರಿಸ್ಥಿತಿಗಳು, ಎಂತೆಂಥ ಸಂದರ್ಭಗಳನ್ನು ತಾವು ಎದುರಿಸಿದ್ದೀರಿ ಸರ್? ಲಾಂಚ್ನಲ್ಲಿ ಬಂದಂಥ ಭಕ್ತರು ತುಂಬ, ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿರೋದು, ನೀರಿನಲ್ಲಿ ಪಿಟ್ಸ್ ಬಂದಿರೋದು, ಇಂಥವ್ರನ್ನ ತತ್ಕ್ಷಣದಲ್ಲಿ ಅವಾಗ ಆಂಬುಲೆನ್ಸ್ ಏನೂ ಇರಲಿಲ್ಲ, ನಮ್ಮದೇ ಜೀಪಲ್ಲಿ ದೂರದ ಆಸ್ಪತ್ರೆಗೆಲ್ಲ ಸೇರಿಸಿ ಎಲ್ಲ ಇದು ಮಾಡಿದ್ದೀವಿ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟೋ ಜೀವಗಳು ಈ ನೀರಿನಲ್ಲಿ ಮುಳುಗೋದು, ಸ್ನಾನ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ಜೀವದ ಆಸೆಯನ್ನು ತೊರೆದು ನೀರಲ್ಲಿ ಹಾರಿ ಕೆಲವ್ರನ್ನ ರಕ್ಷಣೆ ಮಾಡಿದ್ದೀವಿ. ಇನ್ನು ಕೆಲವರು ತೀರೋದ್ರು. ಅಂಥವ್ರ ಬಾಡಿಯನ್ನು ಕೂಡ ನಾವೆಲ್ಲರೂ ಸೇರಿ ಇದು ಮಾಡಿ ಎತ್ಕೊಟ್ಟಿದ್ದೀವಿ. ಆದರೆ ನಮ್ಗೆ ಸರ್ಕಾರ ನಮ್ಮತ್ತ ಗಮನ ಹರಿಸಿ ಏನಾದರೂ ನಮ್ಗೆ ಬದಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀನಿ ಸರ್.
ನೋಡಿ, ಸುಮಾರು 25-30 ವರ್ಷ ಇಲ್ಲಿ ಕೆಲಸ ಅಂತ ಹೇಳಿದ್ರೆ ಹುಡುಗಾಟಿಕೆ ವಿಚಾರ ಅಲ್ಲ ಅದು. ಅವರ ಬದುಕು, ಅವರ ಜೀವನ, ಅವರೆಲ್ಲವೂ ಕೂಡ ಸರ್ವಸ್ವವನ್ನ ಇಲ್ಲಿ ತೆಗೆದಿದ್ದಾರೆ ಅವರು. ಈ ಸೇತುವೆ ಆಗಿರೋದು ನಾವು ಕತ್ತಲಿಂದ ಬೆಳಕಿಗೆ ಬಂದಿದ್ದೀವಿ. ಹಾಗೆ ನಮ್ಮ ಬದುಕು ಮುಂದೆ ಕತ್ತಲಾಗಬಾರ್ದು ಅನ್ನೋದು ಅವರೆಲ್ಲರ ವಿಚಾರ ಆಗಿದೆ. ಹಾಗಾಗಿ ಏನಾದರೂ ಒಂದು ಬದಲಿ ವ್ಯವಸ್ಥೆ ನಮಗೆ ಮಾಡಿಕೊಡಿ ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಶಿವಮೊಗ್ಗದಲ್ಲಿ. ನಮಸ್ಕಾರ, ಜೈ ಹಿಂದ್. ಅಂಬಾರಗೊಡ್ಲಿನಿಂದ ಕಳಸವಳ್ಳಿಗೆ ಲಾಂಜ್ ಮೂಲಕ ಬಂದಂಥ ಜನರು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗಬೇಕಲ್ಲ, ಹೋಗೋದಕ್ಕೆ ಆಸರೆಯಾಗಿದ್ದು ಈ ಜೀಪ್ಗಳು. ಸುಮಾರು 60 ವರ್ಷಗಳಿಂದ ಇಲ್ಲಿ ಈ ಜೀಪ್ಗಳು ಅಂದರೆ ಬೇರೆ ಬೇರೆ ಸಿಬ್ಬಂದಿಗಳಿದ್ರು. ಇಲ್ಲಿ ಜನರನ್ನ ಅವರವರ ಸ್ಥಳಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು. ಯಾರೋ ಆಸ್ಪತ್ರೆಗೆ ಹೋಗೋರು ಈ ಲಾಂಚಲ್ಲಿ ಬಂದರೂ ಕೂಡ ತಕ್ಷಣಕ್ಕೆ ಇವರಲ್ಲಿ ಸೇವೆ ರೀತಿಯಲ್ಲಿ ಮಾಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗೋರಾಗಿರ್ಬೋದು ಅಥವಾ ಈ ಕಡೆಯಿಂದ ಆ ಕಡೆಗೆ ಯಾರೇ ಹೋಗೋರಾದರೂ ಕೂಡ ಇವರಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು. ಈಗ ಈ ಸೇತುವೆ ಆಗಿರುವಂಥ ಖುಷಿ ಅವರಲ್ಲಿ ಒಂದು ಕಡೆಯಲ್ಲಿದ್ದರೆ, ನಮಗೆ ಸ್ವಾತಂತ್ರ್ಯ ಸಿಕ್ತು 60 ವರ್ಷಗಳ ನಂತರ ಅನ್ನುವ ಒಂದು ಖುಷಿಯಲ್ಲಿದ್ದರೆ, ಮತ್ತೊಂದು ಕಡೆಯಲ್ಲಿ ಇನ್ನು ಮುಂದೆ ಜನರು ಮತ್ತು ನಮಗೂ ಇರುವಂಥ ಆ ಒಡನಾಟ, ಆ ಒಂದು ಕನೆಕ್ಷನ್ ಇಲ್ಲಿಗೆ ಕಟ್ಟಾಗುತ್ತಲ್ಲ, ನಮಗೆ ಮುಂದೇನು ಜೀವನ, ನಮ್ಮ ಬದುಕು ಬವಣೆ ಏನು ಅನ್ನುವ ಒಂದು ಆತಂಕವೂ ಕೂಡ ಅವರಲ್ಲಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ನೋಡಿ, ಈ ಜೀಪನ್ನು ಓಡಿಸುವಂಥ ಇಲ್ಲಿನ ಸಿಬ್ಬಂದಿ ನನ್ನ ಜೊತೆಲಿದ್ದಾರೆ, ಅವ್ರು ಮಾತಾಡ್ತೀನಿ. ತಮ್ಮ ಹೆಸರು ಸರ್? ಸರ್ ಮಹೇಶ್ ಅಂತೇಳಿ, ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷರು ನಾವು. ತಾವು ಎಷ್ಟು ವರ್ಷದಿಂದ ಇಲ್ಲಿ ಜೀಪನ್ನು ಓಡಿಸ್ತೀವಿ? 25ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 25 ವರ್ಷಗಳ ಕಾಲದಿಂದ ಇಲ್ಲಿಂದ ನಾವು ಏನು ಭಕ್ತರು ಶರಾವತಿ ಇದರಲ್ಲಿ ಸೇತುವೆಯಲ್ಲಿ ಲಾಂಚಲ್ಲಿ ಬರ್ತಾ ಇದ್ರು, ಆ ಭಕ್ತರನ್ನ ಸಿಗಂದೂರಿಗೆ ಇದು ಮಾಡಿಕೊಂಡು ಅದರಿಂದನೇ ನಾವು ಬದುಕು ಮತ್ತು ಜೀವನ. ಐತಿಹಾಸಿಕ ಸೇತುವೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ನಿಮ್ಮೆಲ್ಲರ ಕನಸು, ನೀವು ಕೂಡ ಆ ಹಿನ್ನೀರಿನ ಸಂತ್ರಸ್ತರು ಕೂಡ. ಎಷ್ಟು ಖುಷಿ ಇದೆ ಸರ್? ಸರ್, ಸೇತುವೆ ಆಗಿರೋದು ನಮ್ಗೆ ತುಂಬ ಸಂತೋಷ ಇದೆ. 60 ವರ್ಷದಿಂದ ನಮ್ಮ ಬದುಕು ಕಗ್ಗತ್ತಲೆಯಲ್ಲಿತ್ತು, ಒಂದು ದ್ವೀಪದಲ್ಲಿದ್ವಿ. ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗಲಿಲ್ಲ. ಇನ್ನಾದರೂ ಸೇತುವೆ ಬಂದು ಈ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು. ದೂರ ಹಕ್ಕೊತ್ತಾಯಕ್ಕೆ ಶಿವಮೊಗ್ಗಕ್ಕೆ ಹೋದವರು ನಾವು ಹೋಗಿದ್ದೀವಿ, ಎಲ್ಲ ಜೀಪ್ನವರು ಕೂಡ. ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋಗಿದ್ದೇವೆ. ಸೇತುವೆ ಆಗಿರೋದು ತುಂಬ ಸಂತೋಷ ಇದೆ. ಎಂತೆಂಥ ಸಂದರ್ಭಗಳು ತಮ್ಮ ಕಣ್ಮುಂದೆ ಇದೆ ಸರ್? ಈ 25 ವರ್ಷದ ತಮ್ಮ ಈ ಒಂದು ವೃತ್ತಿ ಜೀವನದಲ್ಲಿ ಅಥವಾ ಜನರನ್ನ ತಲುಪಿಸುವಂಥ ಕಾರ್ಯದಲ್ಲಿ ಎಂತೆಂಥ ಪರಿಸ್ಥಿತಿಗಳು, ಎಂತೆಂಥ ಸಂದರ್ಭಗಳನ್ನು ತಾವು ಎದುರಿಸಿದ್ದೀರಿ ಸರ್? ಲಾಂಚ್ನಲ್ಲಿ ಬಂದಂಥ ಭಕ್ತರು ತುಂಬ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿರೋದು, ನೀರಿನಲ್ಲಿ ಪೀಡ್ಸ್ ಬಂದಿರೋದು, ಇಂಥವ್ರನ್ನ ತತ್ಕ್ಷಣದಲ್ಲಿ ಅವಾಗ ಆಂಬುಲೆನ್ಸ್ ಏನೂ ಇರಲಿಲ್ಲ, ನಮ್ಮದೇ ಜೀಪಲ್ಲಿ ದೂರದ ಆಸ್ಪತ್ರೆಗೆಲ್ಲ ಸೇರಿಸಿ ಎಲ್ಲ ಇದು ಮಾಡಿದ್ದೀವಿ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟೋ ಜೀವಗಳು ಈ ನೀರಿನಲ್ಲಿ ಮುಳುಗೋದು ಸ್ನಾನ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ಜೀವದ ಆಸೆಯನ್ನು ತೊರೆದು ನೀರಲ್ಲಿ ಹಾರಿ ಕೆಲವ್ರನ್ನ ರಕ್ಷಣೆ ಮಾಡಿದ್ದೀವಿ. ಇನ್ನು ಕೆಲವರು ತೀರೋದ್ರು. ಅಂಥವ್ರ ಬಾಡಿಯನ್ನು ಕೂಡ ನಾವೆಲ್ಲರೂ ಸೇರಿ ಇದು ಮಾಡಿ ಎತ್ಕೊಟ್ಟಿದ್ದೀವಿ. ಆದರೆ ನಮ್ಗೆ ಸರ್ಕಾರ ನಮ್ಮತ್ತ ಗಮನ ಹರಿಸಿ ಏನಾದರೂ ನಮ್ಗೆ ಬದಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀನಿ ಸರ್. ನೋಡಿ, ಸುಮಾರು 25-30 ವರ್ಷ ಇಲ್ಲಿ ಕೆಲಸ ಅಂತ ಹೇಳಿದ್ರೆ ಹುಡುಗಾಟಿಕೆ ವಿಚಾರ ಅಲ್ಲ ಅದು. ಅವರ ಬದುಕು, ಅವರ ಜೀವನ, ಅವರೆಲ್ಲವೂ ಕೂಡ ಸರ್ವಸ್ವವನ್ನ ಇಲ್ಲಿ ತೆಗೆದಿದ್ದಾರೆ ಅವರು. ಈ ಸೇತುವೆ ಆಗಿರೋದು ನಾವು ಕತ್ತಲಿಂದ ಬೆಳಕಿಗೆ ಬಂದಿದ್ದೀವಿ. ಹಾಗೆ ನಮ್ಮ ಬದುಕು ಮುಂದೆ ಕತ್ತಲಾಗಬಾರ್ದು ಅನ್ನೋದು ಅವರೆಲ್ಲರ ವಿಚಾರ ಆಗಿದೆ. ಹಾಗಾಗಿ ಏನಾದರೂ ಒಂದು ಬದಲಿ ವ್ಯವಸ್ಥೆ ನಮಗೆ ಮಾಡಿಕೊಡಿ ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಶಿವಮೊಗ್ಗದಲ್ಲಿ. ನಮಸ್ಕಾರ, ಜೈ ಹಿಂದ್.